ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು, ನಮಗೆ ಇಂಗ್ಲೀಷ್ ಬರೋದಿಲ್ಲ, ಪೂರ್ತಿ ಕೆಲಸನೂ ನಾವು ಕನ್ನಡದಲ್ಲೇ ಮಾಡಬೇಕಂತ ಕೇಳ್ತಾ ಇದ್ರಿ, ಅವ್ರಿಗಂತೂ ಬೆಸ್ಟ್ ಆಗಿ ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಹೌದು, ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋಂಥ ಕೆಲಸ ಬಂದು ನೀವು ಪೂರ್ತಿಯಾಗಿ ಕನ್ನಡದಲ್ಲೇ ಮಾಡ್ತೀರಾ. ಇಂಟರ್ವ್ಯೂ ಕೂಡ ನಿಮಗೆ ಕನ್ನಡದಲ್ಲೇ ಇರುತ್ತೆ. ಇಂಗ್ಲೀಷ್ ಬರಲೇಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಕಂಪ್ನಿ ಬಂದು ನೆಕ್ಸ್ಟ್ ವೇವ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ನೀವು ಟ್ರಾವೆಲ್ ಮಾಡೋ ನೆಸೆಸಿಟಿ ಕೂಡ ಇಲ್ಲಿ ಬರೋದಿಲ್ಲ. ಇನ್ನು ಎಲಿಜಿಬಿಲಿಟೀಸ್ ನೋಡಿದರೆ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಫ್ರೆಷರ್ಸ್ಗೆ ಜಾಸ್ತಿ ಪ್ರಿಫರ್ನ ಮಾಡ್ತಾ ಇದ್ದಾರೆ, ಹಾಗೆ ಗ್ರ್ಯಾಜುಯೇಟ್ಸ್ ಇಲ್ಲಿ ಎಲಿಜಿಬಿಲಿಟಿ ಇರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ನಿಮಗೆ 40,000ಇಂದ 42,000 ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಪ್ಲಸ್ ಬೋನಸ್ ಅಥವಾ ಪರ್ಫಾರ್ಮೆನ್ಸ್ ಮೇಲೆ ಇನ್ಸೆಂಟಿವ್ಸ್ನ ಕೂಡ ಇವರು ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಪ್ಲಸ್ ಬೋನಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ನೀವೇನಾದರೂ ಗ್ರ್ಯಾಜುಯೇಟ್ಸ್ ಪಾಸ್ ಆಗಿದ್ದರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ವರ್ಕಿಂಗ್ ಡೇಸ್ ನೋಡಿದ್ರೆ ನಿಮಗೆ ವೀಕ್ಲಿ 6 ಡೇಸ್ ನೀವು ಇಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಅಂದರೆ ಮಂಡೇ ಟು ಸ್ಯಾಟರ್ಡೇ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಫಿಕ್ಸ್ಡ್ ಸಂಡೇ ಆಫ್ ಇರುತ್ತೆ ನಿಮಗೆ. ಸೊ ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನು ಕೆಲಸನ ಮಾಡಬೇಕು, ಹೇಗೆ ಮಾಡಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ನು ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ಈ ವಿಡಿಯೋನ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಕೂಡ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ಬತ್ತೆ. ಬನ್ನಿ. ಸೊ ನಾನಿಲ್ಲಿ ನೆಕ್ಸ್ಟ್ ವೇವ್ ಅವರ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋದನ್ನ ನಾನು ಇವಾಗ ತೋರಿಸ್ತಾ ಇರೋವಂಥದ್ದು. ಯಾವುದೇ ಸೆಕೆಂಡರಿ ಆ್ಯಪ್ಗಳಲ್ಲಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇಲ್ಲ. ಜೊತೆಗೆ ಮೇನ್ ಆಗಿ ಇಲ್ಲಿ ಏನು ಅಂದರೆ ಒಂದು ಸ್ಟೆಪ್ಪಲ್ಲಿ ಜಸ್ಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಅಪ್ಲೈನ ಮಾಡೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ, ಅದೇ ಸ್ಟೆಪ್ಸ್ನ ನೀವು ಇಲ್ಲಿ ಫಾಲೋ ಮಾಡಿ. ನೀವಿಲ್ಲಿ ಈ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ಈ ಲಿಂಕ್ನ ಕೊಟ್ಟಿರ್ತೀನಿ. ನೀವಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದೇ ಪ್ಲ್ಯಾಟ್ಫಾರ್ಮ್ಗೆ ನಿಮಗೆ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಸೊ ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು, ಯಾವಾಗ ಅವರ ಫೌಂಡರ್ಸ್ ಏನು, ಸೊ ಇಲ್ಲಿ ಫೌಂಡರ್ ಯಾರು, ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಅದರ ಕಂಪ್ನಿಗಳು ಯಾವುದಿದೆ ಟೈಅಪ್ ಆಗಿರೋವಂಥದ್ದು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇಲ್ಲಿ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ಓದ್ಕೊಬೋದು. ಬಟ್ ನೀವಿಲ್ಲಿ ಅಪ್ಲೈನ ಮಾಡೋದಕ್ಕೆ ಇಲ್ಲಿ ನೀವು ಫುಲ್ ಕಂಪ್ಲೀಟ್ಲಿ ಡೌನ್ಗೆ ಸ್ಕ್ರೋಲ್ ಡೌನ್ ಮಾಡಬೇಕಾಗಿರುತ್ತೆ. ನೀವು ಬೇಕಂದರೆ ಇದನ್ನು ಓದ್ಕೊಬೋದು, ಬಟ್ ತುಂಬ ಲಾಂಗ್ ಆಗೋದ್ರಿಂದ ನಾನಿಲ್ಲಿ ಓದ್ತಾ ಇಲ್ಲ. ನೀವು ಜಸ್ಟ್ ಬೇಕಂದ್ರೆ ನೀವು ಓದ್ಕೊಬೋದು. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ನಿಮಗೆ ಬರೋವರೆಗೂ ನೀವು ಸ್ಕ್ರೋಲ್ ಡೌನ್ ಮಾಡಬೇಕಾಗಿರುತ್ತೆ. ಕಂಪ್ಲೀಟ್ಲಿ ಸ್ಕ್ರೋಲ್ ಡೌನ್ ಮಾಡಬೇಡಿ. ಲೈಕ್ ನೋಡಿ, ಇಲ್ಲಿ ಈ ರೀತಿಯಾದಂಥ ಆಪ್ಷನ್ಸ್ ತೋರಿಸುತ್ತೆ ಅಲ್ವಾ, ಅಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಈ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕೆರಿಯರ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಅದು ನಿಮಗೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಅಥವಾ ಇಂಟರ್ಫೇಸ್ಗೆ ಅದು ನಿಮಗೆ ಕರ್ಕೊಂಡು ಬರುತ್ತೆ. ಇಲ್ಲೂ ಕೂಡ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ಬಟ್ ಅದು ನೀವು ಬೇಕಾದರೆ ಓದ್ಕೊಳ್ಬೋದು, ಇಲ್ಲಾಂದರೆ ಹಂಗೆ ಸ್ಕಿಪ್ ಮಾಡ್ಬೋದು. ಬಟ್ ಅಪ್ಲೈನ ಮಾಡೋದಕ್ಕೆ ಇಲ್ಲಿ ಜಾಯಿನ್ ಅಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇದು ಅವರ ಅಫಿಷಿಯಲ್ ಏನು ವರ್ಕ್ಸ್ ಬಗ್ಗೆ ರಿಲೇಟೆಡ್ ಅಥವಾ ಹೈಯರಿಂಗ್ದು ಪ್ಲ್ಯಾಟ್ಫಾರ್ಮ್ಸ್ ಇದೆ, ಅದಕ್ಕೆ ಅದನ್ನು ನಿಮ್ಮನ್ನ ಕರ್ಕೊಂಡು ಬರುತ್ತೆ. ಅಂದರೆ ಅದೆಲ್ಲ ಆಪ್ಷನ್ಸ್ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ವರ್ಕ್ ಫ್ರಮ್ ಆಫೀಸ್ ರಿಲೇಟೆಡ್ ಹೈಯರಿಂಗ್ಸ್ ಕೂಡ ಇದೆ, ವರ್ಕ್ ಫ್ರಮ್ ಹೋಮ್ ರಿಲೇಟೆಡ್ ಹೈಯರಿಂಗ್ಸ್ ಕೂಡ ಇದೆ. ನೀವು ವರ್ಕ್ ಫ್ರಮ್ ಆಫೀಸ್ ಹುಡುಕ್ತಾ ಇದ್ರೆ ನೀವು ಇಲ್ಲಿ ಇದನ್ನು ಚೆಕ್ಔಟ್ ಮಾಡ್ಬೋದು. ಇಲ್ಲ ನಾನು ಜಸ್ಟ್ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದೀನಿ ಅನ್ನೋದಾದರೆ ಇಲ್ಲಿ ರಿಮೋಟ್ ಓನ್ಲಿ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಜಸ್ಟ್ ರಿಮೋಟ್ ವರ್ಕ್ಸ್, ಮನೆಯಿಂದ ಮಾಡೋ ಕೆಲಸಗಳು ಯಾವ್ಯಾವ್ದಿದೆ ಅದನ್ನು ಮಾತ್ರ ಇಲ್ಲಿ ಶೋ ಆಗುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು ಎಷ್ಟೆಲ್ಲ ಲ್ಯಾಂಗ್ವೇಜಸ್ ಇದೆ ಅಂತ. ಸಾಕಷ್ಟು ಲ್ಯಾಂಗ್ವೇಜ್ ಇದೆ, ಲೈಕ್ ತಮಿಳ್, ತೆಲುಗು, ಹಿಂದಿ, ಮಲಯಾಳಂ ಎಲ್ಲ ಇದೆ. ನಾನಿಲ್ಲಿ ಸ್ಪೆಸಿಫಿಕ್ ಆಗಿ ಇವತ್ತು ಕನ್ನಡ ಭಾಷೆಯಲ್ಲಿ ಇರುವಂಥ ಜಾಬ್ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ನೇ ನಿಮಗೆ ಕನ್ನಡ ಅನ್ನೋ ಆಪ್ಷನ್ ಬರುತ್ತೆ. ಬೇರೆ ಲ್ಯಾಂಗ್ವೇಜಸ್ ಕೂಡ ಇದೆ, ಬಟ್ ಅದರಲ್ಲಿ ಕನ್ನಡ ಕೂಡ ಇದೆ. ರೋಲ್ ಬಂದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅನ್ನೋದು ನಿಮ್ಮ ರೋಲ್ ಆಗಿರುತ್ತೆ. ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಸ್ ಬರುತ್ತೆ. ನಾನು ಇವಾಗ ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಏನೆಲ್ಲ ರೋಲ್ಸ್
ಜಾಬ್ಸ್ನ ಅಥವಾ ಏನು ವರ್ಕ್ನ ನೀವು ಇಲ್ಲಿ ಮಾಡಬೇಕು ಅನ್ನೋದನ್ನ ಇಲ್ಲಿ ಅಬೌಟ್ ದ ನೆಕ್ವೆ ಅಂತ ಮತ್ತೆ ಕಂಪ್ನಿ ಬಗ್ಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ನಮ್ಗೆ ಅದು ಅಷ್ಟೇನು ನೆಸೆಸಿಟಿ ಇಲ್ಲ. ಸೊ ಸ್ಕ್ರೋಲ್ ಡೌನ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ ಲಿಂಕ್ಸ್ ಇವೆಲ್ಲ ಬಂದ ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಹಾಗೆ ಡೌನ್ ಮಾಡಿದ್ರೆ ವಾಟ್ ವಿ ಆರ್ ಲುಕಿಂಗ್ ಫಾರ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅವರಿಲ್ಲಿ ಯಾವ ರೀತಿಯಾದಂಥ ವರ್ಕರ್ಸ್ನ ಅಥವಾ ಯಾವ ರೋಲ್ಗೆ ಇಲ್ಲಿ ಹೈರ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಲೀಡ್ ಜನರೇಟರ್ ಅಸೋಸಿಯೇಟ್ ವಿತ್ ಎಕ್ಸಲೆಂಟ್ ಮಲಯಾಳಂ ಇನ್ ಕನ್ನಡ, ಕಮ್ಯುನಿಕೇಷನ್ ಸ್ಕಿಲ್ಸ್, ರೈಟಿಂಗ್ ಆ್ಯಂಡ್ ವರ್ಬಲ್, ಇಂಟರ್ಪರ್ಸನಲ್ ಎಬಿಲಿಟಿ ಅಲಾಂಗ್ ವಿತ್ ಅ ಗುಡ್ ಪರ್ಸನ್ಸ್ ಇನ್ ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಲೀಡ್ ಜನರೇಟರ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಮರಾಠಿ, ಮಲಯಾಳಂ, ಕನ್ನಡ ಭಾಷೆಗೂ ಕೂಡ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾರಿಗೆಲ್ಲ ಕನ್ನಡ ಭಾಷೆ ಬರುತ್ತೆ ಅವರೆಲ್ಲ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನಿಮಗೆ ಅದು ಬರೆಯೋದಕ್ಕೆ ಓದೋದಕ್ಕೆ ಎರಡೂ ಕೂಡ ಬರಬೇಕಾಗಿರುತ್ತೆ. ನಿಮಗೆ ಕನ್ನಡ ನನಗೆ ಎರಡೂ ಬರುತ್ತೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನಿಮಗೆ ಇಂಟರ್ವ್ಯೂ ಕೂಡ ಅವರು ಕನ್ನಡದಲ್ಲೇ ತೊಗೊತಾರೆ. ಸೊ ಇಂಗ್ಲೀಷ್ ಬೇಕೇ ಬೇಕು ಅನ್ನೋ ನೆಸೆಸಿಟಿ ಏನಿರೋದಿಲ್ಲ. ನಿಮಗೆ ಜಸ್ಟ್ ಬೇಸಿಕ್ಸ್ ಬರುತ್ತೆ ಅಥವಾ ನಂಗೆ ಅರ್ಥ ಆಗುತ್ತೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ನಿಮ್ಗೆ ಕನ್ನಡ ಪೂರ್ತಿಯಾಗಿ ಬರಬೇಕಾಗಿರುತ್ತೆ. ಹಾಗೆ ಇಂಟರ್ಪರ್ಸನಲ್ ಎಬಿಲಿಟೀಸ್ ಕೂಡ ಇರಬೇಕು ನಿಮ್ಮಲ್ಲಿ ಅಂತ ಕೊಟ್ಟಿದ್ದಾರೆ. ಪೀಪಲ್ ವಿತ್ ಅ ಸ್ಟೆಬಿಲಿಟಿ ಅಪ್ರೋಚ್ ಟು ಬಿಲ್ಡ್ ಸೇಲ್ಸ್ ಫಂಡ್ಸ್, ಟ್ರ್ಯಾಕ್ ಫೀಡ್ಬ್ಯಾಕ್ಸ್, ಪ್ರೊವೈಡ್ ಟಾಸ್ಕ್ ಆ್ಯಂಡ್ ಕನ್ಸಲ್ಟೆಂಟ್ ಟಾರ್ಗೆಟ್ಸ್ ವಿತ್ ಇನ್ ದ ಡೆಡ್ ಲೈನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಥ ವರ್ಕರ್ನ ಅವ್ರು ಇಲ್ಲಿ ಲೈಕ್ ಹೈಯರ್ ಮಾಡೋದಕ್ಕೆ ಅಥವಾ ಹುಡುಕ್ತಾ ಇದ್ದಾರೆ ಅಂದರೆ ಬಿಲ್ಡಿಂಗ್ ಸೇಲ್ಸ್ ಫಂಡ್ಸ್ ಅಂತ ಕೊಟ್ಟಿದ್ರು. ಸೊ ಇಲ್ಲಿ ಸೇಲ್ಸ್ ಫಂಡ್ಸ್ ಮೇನ್ ಪಾಯಿಂಟ್ ಅದು ನಿಮ್ಮಲ್ಲಿ ಬರುತ್ತೆ. ಅಂದರೆ ಇನ್ಬೋರ್ಡಿಂಗ್ ಕಾಲ್ಸ್ಗಳು ಅಥವಾ ಇಮೇಲ್ಸ್ಗಳು, ಚಾಟ್ಗಳು ಫಸ್ಟ್ ನಿಮ್ಮಲ್ಲಿ ಬಂದಿರುತ್ತೆ. ಅದಕ್ಕೆ ನೀವು ರೆಸ್ಪಾನ್ಸ್ ಮಾಡಿದ್ಮೇಲೆ ಅಥವಾ ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆನ್ ಆಗಿರೋದು. ಸೊ ನಿಮ್ಮ ರೋಲ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಅ ಸೇಲ್ಸ್ ಮೈಂಡ್ಸೆಟ್ ಟು ಎಕ್ಸ್ಟ್ರಾಬಿಸ್ ಕಮ್ಯುನಿಕೇಟಿಂಗ್ ವಿತ್ ಐ ಪೇ ಔಟ್ ಕೆರಿಯರ್ ಆಪ್ಷನ್ಸ್ ಟು ಇಟ್ಸ್ ಪಾಸಿಬಲ್ ಲರ್ನ್ಸ್ ಆ್ಯಂಡ್ ಡ್ರೈವ್ ಸೇಲ್ಸ್ ಕ್ವಾಲಿಟಿ ಲೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ಐ ಪೇಯಿಂಗ್ ಕೆರಿಯರ್ ಆಪ್ಷನ್ಸ್ ಕೂಡ ಇದೆ. ಸೊ ಅದರಿಂದ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಜೊತೆಗೆ ಸೇಲ್ಸ್ ಕ್ವಾಲಿಟೀಸ್ ಕೂಡ ಹಾಗೆ ಇಂಪ್ರೂವ್ ಆಗಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಲಾಸ್ಟ್ ಪಾಯಿಂಟ್ ನೋಡಿದ್ರೆ ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಐ ಗ್ರೋತ್ ಸೆಟಪ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಐ ಗ್ರೋತ್ ಸೆಟಪ್ ಇರೋವಂಥ ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಇಷ್ಟ ಇರಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ನೀನು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ವಾಟ್ ವಿಲ್ ಯು ಬಿ ಡೂಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಎಂಥ ವರ್ಕರ್ಸ್ನ ಅವರು ಹೈಯರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು, ನಿಮ್ಮ ರೋಲ್ ಏನು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಫಸ್ಟ್ ಪಾಯಿಂಟ್ ನೋಡಿದ್ರೆ ಆನ್ ಬೋರ್ಡಿಂಗ್ ಕಾಲ್ಸ್ ಆ್ಯಂಡ್ ಜನರೇಟ್ ಸೇಲ್ಸ್ ಕ್ವಾಲಿಟಿ ಲೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ನಿಮಗೆ ಔಟ್ ಬೋರ್ಡಿಂಗ್ ಕಾಲ್ಸ್ನ ಮಾಡಬೇಕಾಗಿರುತ್ತೆ, ಜನರೇಟ್ ಲೀಡ್ ಕ್ವಾಲಿಟಿ ಲೀಡ್ಸ್ನ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಅಂದರೆ ನಾನು ಇವಾಗ ಫಸ್ಟ್ 5 ಪಾಯಿಂಟ್ಸ್ನು ನಿಮಗೆ ಹೇಳಿಬಿಡ್ತೀನಿ. ಅದಾದಮೇಲೆ ಪೂರ್ತಿ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ನೀವೇನು ಕೆಲಸನ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದರಿಂದ ನಿಮಗೆ ರಿಪೀಟೆಡ್ ಆಗಿ ಅದನ್ನೇ ಹೇಳೋವಂಥ ನೆಸೆಸಿಟಿ ಇರೋದಿಲ್ಲ ಅಂತ ಅಷ್ಟೇ. ಅದಾದಮೇಲೆ ಆಸ್ಕ್ ಅ ಪೇಷಂಟ್ ಕ್ವೆಶನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಲೀಡ್ಸ್ ಆ್ಯಂಡ್ ನರ್ಡ್ ದೆಮ್ ಫಾರ್ವರ್ಡ್ಸ್ ಇನ್ ಅ ಪ್ರೀ ಸೇಲ್ಸ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಲಿಟಿ ಕ್ವೆಶನ್ಸ್ನ ನೀವು ಕೇಳಬೇಕಾಗಿರುತ್ತೆ ಅಥವಾ ಅವ್ರಿಗೆ ಕೇಳುವಂಥ ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಏನು ಆನ್ಸರ್ ಮಾಡಬೇಕು, ಹೇಗೆ ಆನ್ಸರ್ ಮಾಡಬೇಕು ಅಂತ ಕಂಪ್ನಿಯವರು ನಿಮಗೆ ಹೇಳ್ಕೊಡ್ತಾರೆ. ಓಕೆನಾ, ಟ್ರೈನಿಂಗ್ ಕೊಟ್ಟು ಹೇಗೆ ಆನ್ಸರ್ ಮಾಡಬೇಕು, ಏನೆಲ್ಲ ಕ್ವೆಶನ್ಸ್ ಬರುತ್ತೆ ಅಂತ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಅದಾದಮೇಲೆ ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ದ ಎಂಟೈರ್ ಸೇಲ್ಸ್ ಕ್ವಾಲಿಟೀಸ್ ಲೈಫ್ ಸೈಕಲ್ಸ್ ಫಾರ್ ಯೋರ್ ಅಸೈನ್ಮೆಂಟ್ ಲೀಡ್, ಕೋಲ್ಡ್ ಕಾಲ್ಸ್, ಫಾಲೋ ಅಪ್ಸ್, ಲೀಡ್ ಕ್ವಾಲಿಫಿಕೇಶನ್ಸ್ ಆ್ಯಂಡ್ ಮೇಂಟೈನ್ ಫಾಲ್ ಅಂಡರ್ ದ ಕ್ಯಾಟಗರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕೆಲವೊಂದಷ್ಟು ಸೇಲ್ಸ್ಗೆ ಕ್ವಾಲಿಟಿ ಲೈಫ್ ಸೈಕಲ್ಸ್ಗೆ ಮೇನ್ ಪಾಯಿಂಟ್ ನೀವು ಲೀಡ್ ಮಾಡ್ತೀರಾ. ಇಲ್ಲಿ ನೀವು ಫಾಲೋ ಅಪ್ಸ್ ಮಾಡಬೇಕಾಗಿರುತ್ತೆ ಅಥವಾ ಲೀಡ್ ಕ್ವಾಲಿಫಿಕೇಷನ್ಸ್ನ ನೀವು ಮಾಡಬೇಕಾಗಿರುತ್ತೆ, ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಇದೇನು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ 2 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಮೇಂಟೈನ್ ಆ್ಯಂಡ್ ಡೀಟೇಲ್ ಡ್ಯಾಶ್ಬೋರ್ಡ್ಸ್ ಆಫ್ ಆಲ್ ದ ಇಂಟರಾಕ್ಷನ್ಸ್ ವಿತ್ ದ ಲೀಡ್ ಆ್ಯಂಡ್ ಪ್ರೊವೈಡ್ ಕಂಟೆಂಟ್ ಫೀಡ್ಬ್ಯಾಕ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಲೀಡ್ಸ್ ಟು ರೆಪ್ರೆಸೆಂಟೆಡ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಬಂದಿರೋಂಥ ಇನ್ಫಾರ್ಮೇಷನ್ ಅವರು ಇಂಟ್ರೆಸ್ಟ್ ಇದೆ ಅಂತಾರ, ಇಲ್ಲ ಅಂತಾರ, ಅಥವಾ ಅವರ ರಿಪ್ಲೈ ಏನಾಗಿರುತ್ತೆ ಅನ್ನೋದನ್ನ ನೀವು ನಿಮಗೆ ಅಂತ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಅಪ್ಡೇಟ್ ಮಾಡ್ತಾ ಇರಬೇಕಾಗಿರುತ್ತೆ, ಫಾಲೋ ಅಪ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಇಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಹಾಗೆ ಮೀಟಿಂಗ್ ವೀಕ್ಲಿ ಆ್ಯಂಡ್ ಮಂತ್ಲಿ ಟಾರ್ಗೆಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ಟಾರ್ಗೆಟ್ಸ್ ಇರುತ್ತೆ ನಿಮಗೆ, ಅದನ್ನು ವೀಕ್ಲಿ ಅಥವಾ ಮಂತ್ಲಿ ನೀವು ಅದನ್ನು ಟಾರ್ಗೆಟ್ಸ್ನ ಮೀಟ್ ಮಾಡಬೇಕು ಅಂದರೆ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಓಕೆ, ಇವಾಗ ಈ 5 ಪಾಯಿಂಟ್ಸ್ನ ಅಥವಾ ನಿಮ್ಮ ವರ್ಕ್ನ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋಗಿ ಹೇಳಬೇಕು ಅಂದರೆ
ಮೊದಲನೇದಾಗಿ ಕಂಪ್ನಿ ಕಡೆಯಿಂದ ನಿಮಗೆ ಕೆಲವೊಂದಷ್ಟು ನಂಬರ್ಸ್ಗಳನ್ನ ಕೊಟ್ಟಿರ್ತಾರೆ. ಅವ್ರು ಬಂದು ಕಂಪ್ನಿಗೆ ಕಸ್ಟಮರ್ಸ್ ಅಥವಾ ಕಂಪ್ನಿಯ ಪ್ರಾಡಕ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋವಂಥವ್ರನ್ನ ನಿಮಗೆ ಕೊಡ್ತಾರೆ. ಅವ್ರಿಗೆ ನೀವು ಔಟ್ ಬೋರ್ಡಿಂಗ್ ಕಾಲ್ಸ್ನ ಮಾಡಬೇಕಾಗಿರುತ್ತೆ. ಮಾಡಿ ಅವ್ರ ಇಂಟ್ರೆಸ್ಟ್ ಇದೆ ಆಲ್ರೆಡಿ, ಅಂದರೆ ಅವ್ರು ಯಾವ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಇದೆ, ಅವ್ರು ಏನು ತೊಗೊಳ್ಬೇಕಂತ ಇದ್ದಾರೆ ಅಥವಾ ಅವ್ರಿಗೆ ಏನು ನೀಡ್ ಇದೆ ಅನ್ನೋದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ನೀವು ಕಸ್ಟಮರ್ಸ್ಗೆ ಕೊಡಬೇಕಾಗಿರುತ್ತೆ. ಕಂಪ್ನಿ ನಿಮಗೆ ಏನೆಲ್ಲ ಕ್ವೆಶನ್ಸ್ ಬರ್ಬೋದು, ನೀವು ಅದಕ್ಕೆ ಏನು ಆನ್ಸರ್ ಮಾಡಬೇಕು, ಪ್ರಾಡಕ್ಟ್ ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು, ಅದು ಯೂಸಸ್ ಏನು ಎಲ್ಲ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಟ್ಬಿಟ್ಟಿರ್ತಾರೆ. ಜಸ್ಟ್ ನೀವು ಸೇಮ್ ಅಲ್ಲಿ ಹೇಗೆ ಹೇಳ್ಕೊಟ್ಟಿದ್ದಾರೆ ಅಥವಾ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಅವ್ರಿಗೆ ಕಸ್ಟಮರ್ಸ್ಗೆ ರಿಪ್ಲೈ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಅವರು ಕೇಳುವಂಥ ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ಇನ್ನು ಸೇಲ್ಸ್ ಲೀಡ್ಗೆ ನೀವು ಮೇನ್ ಪಾಯಿಂಟ್ ರೋಲ್ನ ನೀವಿಲ್ಲಿ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೀವಿಲ್ಲಿ ಸೆಲೆಕ್ಟ್ ಮಾಡಿ ಈ ಇಂಟ್ರೆಸ್ಟ್ ಇದೆ ಅನ್ನೋ ಕಸ್ಟಮರ್ಸ್ನ ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅವರಿಲ್ಲಿ ಹೇಳಿರೋ ಹಾಗೆ ಅವರು ಒಂದು ಡ್ಯಾಶ್ ಬೋರ್ಡ್ಸ್ನ ನಿಮಗೆ ಕೊಡ್ತಾರೆ, ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು ಅಥವಾ ಎಕ್ಸೆಲ್ ಆಗಿರ್ಬೋದು. ಒಂದು ಶೀಟ್ ನಿಮಗೆ ಅಂತಲೇ ಅವರು ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ದಿನ ನೀವು ಲಾಗಿನ್ ಆಗಿ ನಿಮಗೆ ಕೊಟ್ಟಿರೋಂಥ ನಂಬರ್ಗಳ ರಿಪ್ಲೈ ಏನಿತ್ತು, ಅವ್ರು ಆನ್ಸರ್ ಮಾಡಿದ್ರಾ ಇಲ್ವಾ, ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಅಥವಾ ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಟರು ಅಂತ ನೀವಲ್ಲಿ ಹಾಕಬೇಕಾಗಿರುತ್ತೆ. ಅದು ಟೀಮ್ಗೆ ಹೋಗುತ್ತೆ, ಅದರಿಂದ ಸೇಲ್ಸ್ ಮೂವ್ ಆನ್ ಆಗೋದು. ಅದಕ್ಕೆ ನೀವು ಮೇನ್ ರೋಲ್ನ ಪ್ಲೇ ಮಾಡ್ತೀರಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ವೀಕ್ಲಿ ಮತ್ತು ಮಂತ್ಲಿ ಟಾರ್ಗೆಟ್ಸ್ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕು. ಫಾರ್ ವೀಕ್ಲಿ ನೀವು 1 or 2 ಕಸ್ಟಮರ್ಸ್ ಇಂಟ್ರೆಸ್ಟ್ ಇರೋ ನಂಬರ್ಸ್ನಾದರೂ ಕೊಡಬೇಕು ಅಂತ ಕೇಳಿದ್ರೆ ಅಂದರೆ ನೀವೊಂದು 1 or 2 ನಂಬರ್ಸ್ನ ಕೊಡಬೇಕಾಗಿರುತ್ತೆ ಅನ್ನೋದನ್ನ ಕೊಡ್ತಾ ಇರೋದು. ಸೊ ಇಷ್ಟೇ ನಿಮ್ಮ ಕೆಲಸ ಆಗಿರುತ್ತೆ. ಕಂಪ್ನಿ ಕೊಟ್ಟಿರೋಂಥ ನಂಬರ್ಸ್ನ ಕಾಲ್ ಮಾಡಿ ಇಂಟ್ರೆಸ್ಟ್ ಇರೋವಂಥ ನಂಬರ್ಸ್ನ ಫೀಡ್ ಮಾಡಬೇಕು. ಇಂಟ್ರೆಸ್ಟ್ ಇಲ್ಲ ಅನ್ನೋ ನಂಬರ್ನು ಕೂಡ ಅಲ್ಲಿ ಲೈಕ್ ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನೆಲ್ಲ ಆನ್ಸರ್ ಮಾಡಬೇಕು ನಿಮ್ಗೇನೂ ಗೊತ್ತಿಲ್ಲ ಅಂದರೂ ನೀವಿಲ್ಲಿ ಅಪ್ಲೈನ ಮಾಡಿ. ಕಂಪ್ನಿಯವರು ನಿಮಗೆ 1 week ಅಥವಾ 2 weeks ಟ್ರೈನಿಂಗ್ ಕೊಡ್ತಾರೆ, ಹೇಗೆ ಮಾತಾಡಬೇಕು, ಏನೆಲ್ಲ ಕ್ವೆಶನ್ಸ್ ಕೇಳ್ತಾರೆ, ನೀವು ಹೆಂಗೆ ಕೆಲಸ ಮಾಡಬೇಕು, ಕಾನ್ಫಿಡೆಂಟಾಗಿ ಹೆಂಗೆ ಆನ್ಸರ್ ಮಾಡೋದು ಎಲ್ಲನೂ ಕೂಡ ಅವ್ರು ನಿಮಗೆ ಹೇಳ್ಕೊಡ್ತಾರೆ. ನೀವು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇನ್ನು ಇಲ್ಲಿ ನಿಮ್ಮ ಸ್ಯಾಲ್ರಿ ನೋಡಿದ್ರೆ ಅಪ್ ಟು 5 lakhs ಅಂತ ಕೊಟ್ಟಿದ್ದಾರೆ. ಸೊ 5 lakhsವರೆಗೂ ನಿಮಗೆ ಪರ್ ಇಯರ್ ಆ್ಯನಮ್ ಇರುತ್ತೆ. ಸೊ ಅದನ್ನು ಡಿವೈಡ್ ಮಾಡಿದರೆ ನಿಮಗೆ 41,000 42,000 ಪರ್ ಮಂತ್ ಬರುತ್ತೆ. ಅಪ್ರಾಕ್ಸಿಮೇಟ್ ನಿಮಗೆ 40,000 ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಪ್ಲಸ್ ಬೋನಸ್ ಕೂಡ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ, ಟಾರ್ಗೆಟ್ಸ್ ರೀಚ್ ಮಾಡುವಂಥದ್ದಾಗಿರ್ಬೋದು ಅಥವಾ ಟಾರ್ಗೆಟ್ಸ್ ರೀಚ್ ಮಾಡಿಲ್ಲ ಅನ್ನೋ ನೀವು ಹೇಗೆ ಕೆಲಸ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಪ್ಲಸ್ ಬೋನಸ್ ಕೂಡ ಮಂತ್ಲಿ ವೈಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ಬಟ್ 40,000 42,000 ಪರ್ ಮಂತ್ ನಿಮಗೆ ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ. ಓಕೆನಾ. ಇನ್ನು ಲ್ಯಾಂಗ್ವೇಜಸ್ ನೋಡಿದ್ರೆ ಇಲ್ಲಿ ನೀವು ನೇಟಿವ್ ಸ್ಪೀಕರ್ ಆಗಿರಬೇಕು ಅಂತ ಕೇಳಿದ್ದಾರೆ. ಸೊ ನೀವು ಕನ್ನಡ ಭಾಷೆಯಲ್ಲಿ ಅಪ್ಲೈನ ಮಾಡೋದಾದ್ರೆ ನಿಮಗೆ ನೇಟಿವ್ ಲ್ಯಾಂಗ್ವೇಜ್ ಕನ್ನಡ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಗುಡ್ ಪ್ರೊಫೆಷನಲ್ ಇನ್ ಇಂಗ್ಲಿಷ್ ಇಸ್ ಆ್ಯನ್ ಅಡಿಷನಲ್ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಬರೆಯೋದಕ್ಕೆ ಬರುತ್ತೆ ಅಂದರೆ ಅದು ನಿಮಗೆ ಅಡ್ವಾಂಟೇಜ್ ಆಗುತ್ತೆ, ನಿಮ್ಮನ್ನ ಹೈಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಿಮಗೆ ಇಂಗ್ಲೀಷ್ ಬರಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ಬಂದರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ಹೇಳಿರೋವಂಥದ್ದು. ಇನ್ನು ವರ್ಕ್ ಲೊಕೇಶನ್ ಅಥವಾ ವರ್ಕಿಂಗ್ ಡೇಸ್ ನೋಡಿದ್ರೆ ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಆ್ಯಂಡ್ ಶುಡ್ ಬಿ ಫ್ಲೆಕ್ಸಿಬಲ್ ಟು ಕಮ್ ಟು ದ ಆಫೀಸ್ ವೆನ್ ಎವರ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಆಫೀಸ್ ಕೊಡೋದಿಲ್ಲ, ಯಾಕಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ರೋಲ್ ಆಗಿರುತ್ತೆ. ಅಲ್ಲಿ ಜಸ್ಟ್ ಮೆನ್ಷನ್ ಮಾಡಿದ್ದಾರೆ ಯಾವಾಗಾದರೂ ಬೇಕಾದರೆ ಅಥವಾ ಏನಾರ ಕೇಳಿದ್ರೆ ಅಂತ ಹೇಳಿರೋದಷ್ಟೇ. ಬಟ್ ನಿಮ್ಮನ್ನ ಕರೆಯೋದಿಲ್ಲ, ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಓಕೆನಾ. ಇನ್ನು 6 days ವೀಕ್ ಅಂತ ಕೊಟ್ಟಿದ್ದಾರೆ. ಸೊ ವಾರದಲ್ಲಿ ನೀವು 6 days ವರ್ಕ್ ಮಾಡಬೇಕಾಗಿರುತ್ತೆ. ಅಂದರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಸಂಡೇ ಫಿಕ್ಸ್ಡ್ ಆಫ್ ಇರುತ್ತೆ. ಓಕೆನಾ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ನು. ಮತ್ತೆ ಶಾರ್ಟ್ ಆಗಿ ಅಥವಾ ಹೇಳಬೇಕು ಅಂದರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿರೋಗೆ ಇಲ್ಲಿ ನೀವು ಔಟ್ ಬೋರ್ಡಿಂಗ್ ಅಥವಾ ಇನ್ಕಮಿಂಗ್ ಕಾಲ್ಸ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ಗೆ ಇರುವಂಥ ಕ್ವೆಶನ್ಸ್ಗೆ ಅಥವಾ ಅವರ ಡೌಟ್ಸ್ಗಳಿಗೆ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಇರೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟು ಇಂಟ್ರೆಸ್ಟ್ ಇರೋರ ನಂಬರ್ನ ಕಂಪ್ನಿಗೆ ವಾಪಸ್ಸು ಸೆಂಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಟ್ರೈನಿಂಗ್ ಕೊಟ್ಟು ಆಮೇಲೆ ಆನ್ ಬೋರ್ಡಿಂಗ್ ಮಾಡ್ಕೊತಾರೆ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಹಾಗೆ ಪರ್ ಮಂತ್ ನಿಮಗೆ 40,000 42,000 ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಪ್ಲಸ್ ಬೋನಸ್ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ವೈಸ್ ಕೊಡ್ತಾ ಹೋಗ್ತಾರೆ.
ನೀವೇನಾದರೂ ಜಸ್ಟ್ ಫ್ರೆಷರ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ನೀವು ನಿಮ್ಮ ಗ್ರ್ಯಾಜುಯೇಟ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ, ಯಾವುದೇ ಫೀಲ್ಡಲ್ಲಿ ಮಾಡ್ಕೊಂಡಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಫಾರ್ಮ್ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ ಫಸ್ಟ್ನೇದಾಗಿ ನೀವು ನಿಮ್ಮ ರೆಸ್ಯೂಮ್ನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ನಿಮ್ಮ ರೆಸ್ಯೂಮ್ನ ಇಲ್ಲಿ ಅಟ್ಯಾಚ್ ಮಾಡಬೇಕಾದ್ರೆ ಅಪ್ಡೇಟೆಡ್ ರೆಸ್ಯೂಮ್ನ ಆದಷ್ಟು ಅಟ್ಯಾಚ್ನ ಮಾಡಿ. ಅದಾದಮೇಲೆ ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್ ಅಥವಾ ಲಾಸ್ಟ್ ನೇಮ್, ಈ ಮಿಡಲ್ ನೇಮ್ ಇಲ್ಲ ಅಂದ್ರೆ ಫಸ್ಟ್ ನೇಮ್, ಇಲ್ಲಿ ಲಾಸ್ಟ್ ನೇಮಲ್ಲಿ ನಿಮ್ಮ ಇನ್ಷಿಯಲ್ನಾದರೂ ಹಾಕಬೇಕಾಗಿರುತ್ತೆ. ಆಮೇಲೆ ನಿಮ್ಮ ಇಮೇಲ್ ಐ ಡಿ, ಪ್ರೊಫೆಷ್ನಲ್ ಇಮೇಲ್ ಐ ಡಿ ಯಾವುದನ್ನ ನೀವು ಸೆಟ್ ಮಾಡಿರ್ತೀರ, ಯಾವುದೇ ನಿಕ್ ನೇಮ್ ಅಥವಾ ಪೆಟ್ ನೇಮ್ ಇಲ್ಲದೆ ಇರೋ ಅಂಥದ್ದನ್ನ ನೀವಿಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರ್, ಇಲ್ಲಿ 2 ನಂಬರ್ನ ಕೇಳಿದ್ದಾರೆ. ಸೊ ಒಂದು ಯಾವುದು ವಾಟ್ಸಪ್ ಇದೆ ಅದನ್ನ ನೀವು ಕೊಡ್ಬೋದು, ಜೊತೆಗೆ ಯಾವುದಕ್ಕೆ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಎರಡೂ ಇದೆ ಆ ನಂಬರ್ನ ನೀವು ಇಲ್ಲಿ ಕೊಡ್ಬೋದು. ಸೊ ಅದರಿಂದ ನಿಮಗೆ ವಾಟ್ಸಪ್ ಮೂಲಕ ಆದರೂ ಅವ್ರು ಕನೆಕ್ಟ್ ಆಗ್ತಾರೆ, ಇಲ್ಲಾಂದರೆ ಕಾಲ್ ಮೂಲಕ ಆದರೂ ಅವ್ರು ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಅದಾದಮೇಲೆ ಇಲ್ಲಿ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಆರ್ ವೆಬ್ ಲಿಂಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ್ದಾರ ನಿಮಗೆ ಬೇರೆ ರೀತಿಯಾದಂಥ ಸೋಷಿಯಲ್ ಮೀಡಿಯಾಸ್ ಲಿಂಕ್ಸ್ ಇದ್ದರೆ ಅದನ್ನು ನೀವು ಇಲ್ಲಿ ಪ್ರೊವೈಡ್ನ ಮಾಡ್ಬೋದು, ಬಟ್ ಮಸ್ಟ್ ಇಲ್ಲ. ಓಕೆನಾ, ನಿಮ್ಮ ಹತ್ರ ಯಾವುದೂ ಇಲ್ಲ ಅಂದರೂ ಕೂಡ ಈ ಕ್ವೆಶನ್ಸ್ನ ನೀವು ಸ್ಕಿಪ್ನ ಮಾಡ್ಬೋದು. ಅದಾದಮೇಲೆ ಎಂಪ್ಲಾಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಎಂಪ್ಲಾಯರ್ ನೀವೇನಾರು ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ಏನಾರ ಲೈಕ್ ಸ್ಲಿಪ್ಸ್ ಇತ್ತು ಅಂದರೆ ನೀವು ಇಲ್ಲಿ ಅಪ್ಲೈನ್ ಲೈಕ್ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಎಜುಕೇಷನ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನಿಮ್ಮ ಡಿಗ್ರಿ, ಯಾವುದು ಡಿಗ್ರಿ ನೀವು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನಾನು BCom ಅಂತ ಹಾಕ್ತಾ ಇದ್ದೀನಿ, ನೀವು ಯಾವ ಫೀಲ್ಡಲ್ಲಿ ಮಾಡಿದ್ದೀರಾ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಅದಾದಮೇಲೆ ಇಲ್ಲಿ ಫೈಲ್ ಟು ಅ ಸ್ಟೂಡೆಂಟ್ ಅವ್ರ ಮೇಜರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಜಸ್ಟ್ ಮೇಜರ್ ಅಂತ ಕೊಡ್ಬೋದು, ಅಥವಾ ಜಸ್ಟ್ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಅಲ್ಲಿ ಆನ್ಸರ್ ಮಾಡಲೇಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ, ಬೇಕಂದ್ರೆ ನೀವು ಅಲ್ಲಿ ಸ್ಕಿಪ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಕಾಲೇಜ್ ನೇಮ್ನ ನೀವೆಲ್ಲ ಹಾಕಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಡೇಟ್ ಹಾಗೆ ಎಂಡಿಂಗ್ ಡೇಟ್ನ ಹಾಕಬೇಕಾಗಿರುತ್ತೆ. ನಾನು ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಒಂದ್ಸಲ ಹೇಗೆ ಹಾಕೋದು ಅಂತ. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ಇಯರ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಯಾವ ಇಯರಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಿ ಅನ್ನೋದನ್ನ ನೀವು ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಡೇಟ್ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಮಂತ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ಇಯರ್ ಗೊತ್ತಿರುತ್ತೆ ಅಲ್ವಾ, ಇಯರ್ ವೈಸ್ ನೀವು ಯಾವ ಥರ ಒಂದು ಡೇಟ್ನ ನೀವು ಫಿಕ್ಸ್ನ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ಅದೇ ರೀತಿ ನಿಮಗೆ ತೋರಿಸ್ತಾ ಇರೋವಂಥದ್ದು. ಸಾರಿ, ಜಸ್ಟ್ ಅ ಮಿನಿಟ್. ಇಲ್ಲಿ ಇಯರ್ ಮಾತ್ರ ನೀವು ಕರೆಕ್ಟಾಗಿ ಫಿಕ್ಸ್ನ ಮಾಡಬೇಕಾಗಿರುತ್ತೆ, ಇಯರಲ್ಲಿ ಮಿಸ್ಟೇಕ್ಸ್ನ ಮಾಡಬೇಡಿ. ಡೇಟ್ ಮತ್ತು ಮಂತ್ ಯಾವುದಾಗಿದ್ರೂ ಪರವಾಗಿಲ್ಲ. ಹಾಗೆ ಕರೆಂಟ್ಲಿ ಪ್ರೊಸೀಡಿಂಗ್ ಕೂಡ ಆಪ್ಷನ್ ಇದೆ, ಅಂದರೆ ನೀವು ಇನ್ನೂ ಓದ್ತಾ ಇದ್ದೀವಿ ಅಂದರೂ ಕೂಡ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದಾಗಿರುತ್ತೆ. ಅಂದರೆ ಸ್ಟೂಡೆಂಟ್ಸ್ ಆಗಿದ್ದೀವಿ ಅಂತ ಅಲ್ಲ, ಬಟ್ ಬ್ಯಾಕ್ಲಾಗ್ ಇದೆ ನಾನು ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇದು ಫುಲ್ ಟೈಮ್ ವರ್ಕ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇನ್ನು ಇಲ್ಲಿ ಗ್ರೇಡ್ನ ಕೇಳಿದ್ದಾರೆ. ಗ್ರೇಡ್ ಅಂದರೆ ನಿಮ್ಗೆ ಎಷ್ಟು ಗ್ರೇಡ್ ಬಂದಿತ್ತು ಫೈನಲಲ್ಲಿ ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು 80 ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ನೀವೇನಾದರೂ 10th ಅಥವಾ PUCದು ಆ್ಯಡ್ ಮಾಡ್ತೀವಿ ಅಂದರೆ ಇಲ್ಲಿ ಆ್ಯಡ್ ಎಜುಕೇಷನ್ ಅಂತ ಮತ್ತೆ ಕ್ಲಿಕ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ಬೋದು, ಬಟ್ ಡಿಗ್ರಿದು ಆ್ಯಡ್ ಮಾಡಿದ್ರೆ ಸಾಕಾಗಿರುತ್ತೆ. ಇಲ್ಲಿ ನಿಮಗೆ ವಾಟ್ಸ್ ಯೋರ್ ಏಜ್ ಅಂತ ಕೇಳಿದ್ದಾರೆ. ಸೊ ನಿಮ್ಮ ಏಜ್ ಎಷ್ಟು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ಅದಾದಮೇಲೆ ನಿಮ್ಮ ಜೆಂಡರ್ ಕೇಳಿದ್ದಾರೆ, ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರೆಂಟ್ ಪ್ರೊಸೀಡಿಂಗ್ ಎನಿ ಕೋರ್ಸಸ್ ಆರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇನ್ನೂ ಏನಾದ್ರು ಓದ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಸೊ ನೀವು ಓದ್ತಾ ಇದ್ದರೆ ಓದ್ತಾ ಇದ್ದೀವಿ ಅಂತ ಕೊಡಿ, ಓದ್ತಾ ಇಲ್ಲ ಅಂದರೆ ಆಲ್ರೆಡಿ ಕಂಪ್ಲೀಟ್ ಆಗಿದ್ದೀವಿ ಅಂತ ಕೊಡಿ. ಸೊ ನಾಟ್ ಪ್ರೊಸೀಡಿಂಗ್ ಎನಿ ಡಿಗ್ರಿ ಅಂತ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು, ಏನು ಓದ್ತಾ ಇಲ್ಲ ಅಂದರೆ. ಅದಾದಮೇಲೆ ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪ್ರಿಫರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ನಡ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಿಮಗೆ ಮಲಯಾಳಂ, ಮರಾಠಿಯಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ, ಆ ಲ್ಯಾಂಗ್ವೇಜಲ್ಲಿ ನಾನು ವರ್ಕ್ ಮಾಡ್ತೀನಿ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ನಾನು ಕನ್ನಡದಲ್ಲಿ ಹೇಳ್ಕೊಡ್ತಿರೋದ್ರಿಂದ ಕನ್ನಡ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಬೋದು. ನೀವೇನಾದ್ರು ಫ್ರೆಷರ್ಸ್ ಆದರೆ ನೀವು ಜಸ್ಟ್ ಫ್ರೆಷರ್ಸ್ ಅಂತ ಕೊಡ್ಬೋದು. ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಯಾವುದ್ರಲ್ಲಿತ್ತು ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಯಾವ್ದಾರ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ಜಸ್ಟ್ ನನ್ನ ಅಂತ ಕೂಡ ನೀವು ಕೊಡ್ಬೋದು. ಹಾಗೆ ಲೈಕ್ ಕರೆಂಟ್ CTC ಎಷ್ಟಿತ್ತು ನಿಮಗೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ನೀವು ಫ್ರೆಷರ್ಸ್ ಆದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರೆಷರ್ ಅಂತ ಕೊಡ್ಬೋದು. ಆಲ್ರೆಡಿ ನಾನು ವರ್ಕ್ ಮಾಡಿದ್ದೀನಿ, ನನಗೆ ಲಾಸ್ಟ್ ಸ್ಯಾಲ್ರಿ ಸಿಗ್ತಾ ಇತ್ತು ಅನ್ನೋದು ಏನಾದರೂ ಇದ್ದರೆ ನೀವು ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಯುವರ್ ಕರೆಂಟ್ ಲೊಕೇಶನ್ ಅನ್ನೋದು ನೆಕ್ಸ್ಟ್ ನಿಮ್ಮ ಕ್ವೆಶನ್ ಆಗಿರುತ್ತೆ. ನಿಮ್ಮ ಲೊಕೇಶನ್ ಯಾವುದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಲೈಕ್ ಎಕ್ಸಾಂಪಲ್
ಯಾವ ಊರು ಲೈಕ್ ಬ್ಯಾಂಗ್ಳೂರ್, ತುಮಕೂರು, ಮೈಸೂರು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ಆರ್ ಯು ಇಂಟ್ರೆಸ್ಟೆಡ್ ಟು ಡೂ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್ಸ್ನ ಮಾಡೋದಕ್ಕೆ ರೆಡಿ ಇದ್ದೀರಾ ಇಲ್ವಾ ಅಂತ ಕೇಳ್ತದೆ. ಸೊ ಎಸ್ ಅನ್ನೋರು ಎಸ್ ಅಂತ ಕೊಡ್ಬೋದು, ನೋ ಅನ್ನೋರು ನೋ ಅಂತ ಕೊಡ್ಬೋದು. ಬಟ್ ಇಲ್ಲಿ ಆದಷ್ಟು ನೀವು ಎಸ್ ಅಂತಾನೆ ಕೊಡಬೇಕಾಗಿರುತ್ತೆ. ಯಾಕಂದರೆ ಫಾರ್ಮಲ್ಲಿ ಆಲ್ರೆಡಿ ನಿಮಗೆ ವೀಕ್ಲಿ ಅಥವಾ ಮಂತ್ಲಿ ಟಾರ್ಗೆಟ್ಸ್ ಇರುತ್ತೆ ಅಂತ ಹೇಳಿರೋದ್ರಿಂದ ಜಸ್ಟ್ ಎಸ್ ಅಂತ ಕೊಡಿ, ಅದೇನು ಅಷ್ಟು ಕಷ್ಟ ಇರೋದಿಲ್ಲ. ನೀವೇನಾದ್ರು ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರ ಏನಿಲ್ಲ. ಬಟ್ ನಿಮಗೆ ಎಕ್ಸ್ಟ್ರಾ ಬೋನಸ್ ಜಾಸ್ತಿ ಸಿಗೋದಿಲ್ಲ. ಫಿಕ್ಸ್ಡ್ ಸ್ಯಾಲ್ರಿ ಅಂತೂ ಸಿಗುತ್ತೆ, ಜಾಸ್ತಿ ಸಿಗೋದಿಲ್ಲ ಅಷ್ಟೇ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಫಾರ್ಮ್ ಫಿಲ್ ಮಾಡಿರೋದು ಕಂಪ್ಲೀಟ್ ಆಗಿರುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ನಾನು ಮೇಲ್ಗಡೆ ಕೇಳಿರುವಂಥ ಕೆಲವೊಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಆನ್ಸರ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ, ಓಕೆ ಇಲ್ಲಿ ಸಾರಿ ನಾನು ಇನ್ನೊಂದು ಕ್ವೆಶನ್ಗೆ ಆನ್ಸರ್ ಮಾಡಿಲ್ಲ. ಸೊ ಎಲ್ಲ ಕ್ವೆಶನ್ಸ್ಗೂ ನೀವು ಆನ್ಸರ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಯು ಆ್ಯಪ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಬರುತ್ತೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬಂದರೆ ನೀವು ಇಲ್ಲಿ ಕರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ಸ್ನ ಸಬ್ಮಿಟ್ ಮಾಡಿದ್ದೀರಾ ಅಂತ. ಈ ಅಪ್ಲಿಕೇಶನ್ ಕಂಪ್ನಿಯವ್ರಿಗೆ ಸೆಂಡ್ ಆಗಿರುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬಂದರೆ ರಿಪ್ಲೈನ ಮಾಡಿ ಅಥವಾ ಕಾಲ್ ಬಂದಾಗ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ನಾನು ಮಿಕ್ಕಿದೆಲ್ಲ ಇನ್ಫಾರ್ಮೇಷನ್ಸ್ನು ಆದಷ್ಟು ಇದರಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಥವಾ ಗೊತ್ತಾಗಿಲ್ಲ ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನಲ್ಲಿ ನಿಮಗೆ ಆದಷ್ಟು ಆನ್ಸರ್ನ ಮಾಡ್ತೀನಿ. ಹಾಗೆ ಲೈಕ್ ಇಂಟರ್ವ್ಯೂ ರಿಲೇಟೆಡ್ ಅಥವಾ ಯಾವ್ದಾರ ಕ್ವೆಶನ್ಸ್ ನಿಮಗೆ ಇದೆ, ಲೈಕ್ ಜಾಬ್ ಬಗ್ಗೆ ಏನಾದ್ರು ಡೌಟ್ಸ್ಗಳಿದೆ ಅಂದರೆ ನಾನು ನೆಕ್ಸ್ಟ್ ಮಂಡೇ ಲೈವ್ ಬರ್ತಾ ಇದ್ದೀನಿ. ಸೊ ಆ ಲೈವಲ್ಲಿ ನೀವು ನಿಮಗಿರೋಂಥ ಡೌಟ್ಸ್ಗಳನ್ನ ಅಥವಾ ಕ್ವೆಶನ್ಸ್ಗಳನ್ನ ನೀವಲ್ಲಿ ಕೇಳ್ಕೊಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಈಗಲೇ ಹೋಗಿ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕೆಲಸ ಹುಡುಕ್ತಾ ಟೆನ್ಷನ್ ಆಗಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾಳೆಯಿಂದ ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.